ತೊಡಲಗನೋ ಮುದವತೆ ನೀಕ್ಷಣ ಮಧಾಂಧನಾದ ತೊಡಲಗನೋ ಮುದವತೆ ನೀಕ್ಷಣ ನಾನು ಇಂದು ಬಳಲಿ ಬಂದು ವನದಲ್ಲಿಂದು ಚರಿಸುವ ಕರಣಿಯಿಂದ ಬಳಲಿ ಬಂದು ವನದಲ್ಲಿಂದು ಚರಿಸುವ ಮರತಿ ರೂಪ ತಡೆದು ಕೋಪ ಮರತಿ ರೂಪ ತಡೆದು ಕೋಪ ಹರದಿ ಪೋಪೆ ನೀಕ್ಷಣ ಹರದಿ ಪೋಪೆ ನೀಕ್ಷಣ ಹರದಿ ಪೋಪೆ ನೀಕ್ಷಣ ಮಧಾಂಧನಾದ ತೊಡಲಗನ ಮುದವತೆ ನೀಕ್ಷಣ ವಿಚಕ್ಷಣ ಈ ಸತಿಪತಿಗಳು ಇಷ್ಟಕ್ಕೆ ತಮ್ಮ ಕಷ್ಟವು ಪರಿಹಾರವಾಯಿತೆಂದು ಭಾವಿಸಿರಬಹುದು. ಇರಲಿ, ಈಗ ಒಂದು ವಿನೋದವನ್ನು ಕಲ್ಪಿಸಬೇಕು. ನನ್ನ ಮಹಿಮೆಯಿಂದ ಒಂದು ವಟ ವೃಕ್ಷವನ್ನು ನಿರ್ಮಿಸಿ ಅದಕ್ಕೆ ತಕ್ಕ ಸನ್ನಾವರ ಉಂಟು ಮಾಡಿ ಮುಂದಿನ ಚಮತ್ಕಾರವನ್ನು ತೋರಿಸದಿದ್ದರೆ ನಾನು ರವಿನಂದನನೇ ಅಥವಾ ಛಾಯಾಸುತನೇ ಮೂರ್ಖನೇ. ಕಡಲೆಯಿಂದ ಬಳಲಿ ಬಂದು ವನದಲ್ಲಿಂದು ಚರಿಸುವ ಕಡಲೆಯಿಂದ ಬಳಲಿ ಬಂದು ವನದಲ್ಲಿಂದು ಚರಿಸುವ ಮರತಿ ರೂಪ ತಡೆದು ಕೋಪ ಮರತಿ ರೂಪ ತಡೆದು ಕೋಪ ಹರದಿ ಪೋಪೆ ನೀಕ್ಷಣ ಹರದಿ ಪೋಪೆ ನೀಕ್ಷಣ ಹರದಿ ಪೋಪೆ ನೀಕ್ಷಣ. ಮಕ್ಕಳನ್ನು ಒತ್ತು ನನಗೆ ಬಹಳ ಆಯಾಸವಾಯಿತು. ಹೊಟ್ಟೆಗಲ್ಲದೆ ಬುದ್ಧಿ ಭ್ರಾಂತಿ ಆಗಿತ್ತು. ಏನು ಮಾಡಿದೆ ವಿಷಯನಾದ್ರೂ ಕೂಡ ಪ್ರಾಣವೇನು ಅಂದರೆ ಈ ಅರಣ್ಯದಲ್ಲಿ ಹೆಂಡತಿ ಮಕ್ಕಳು ಪಾಡೇನು. ಪ್ರಿಯೆ, ಈ ಮಕ್ಕಳನ್ನು ನೋಡಿಕೊಂಡಿರು. ನಾನು ಹೋಗಿ ಹಣ್ಣನ್ನು ಕಿತ್ತುಕೊಂಡು ಬರುವೇನು? ಪ್ರಿಯೆ, ಬೇಗ ಬರುವೇನು? ಪ್ರಿಯ ಮಕ್ಕಳಿಗ ತೆಗೆದುಕೊಳ್ಳಿರಪ್ಪ, ಪ್ರಾಣ ಉಳಿಸಿಕೊಳ್ಳಿ. ಎಲ್ಲರೂ ನಾನು ನನ್ನ ಮಹಿಮೆಯಿಂದ ಹಣ್ಣುಗಳು ವಿಷವಾಗಲೇ. ಅಯ್ಯೋ ಮಕ್ಕಳಿರ, ಮೃತಪಟ್ಟು ಹೋದಿರ. ಎಷ್ಟು ಕಷ್ಟ ಬಂದರು ಕಾಡಿನಲ್ಲಿ ಒತ್ತು ತಿರುಗಿದ್ದೀನಲ್ಲ. ಮಕ್ಕಳಿರ, ಮಾತನಾಡಿ,
ಇಲ್ಲವಾದರೆ ನಾನು ನಿಮ್ಮ ಜೊತೆಯಲ್ಲೇ ಪ್ರಾಣ ಮಾಡಿದೆ. ಆ ಮಕ್ಕಳಿರ ಮನೋಹರೇ, ನೀನು ಕೂಡ ಮಕ್ಕಳ ಮುಂದೆ ಮಡಿದು ಹೋದೆಯ. ರಾಜ್ಯ ಕೋಶವನ್ನು ಕಳೆದುಕೊಂಡು ನಿಮ್ಮನ್ನು ನೋಡಿ ಕಾಲವನ್ನು ಕಳೆದಿದೆ. ನೀವು ನನಗೆ ಅನ್ಯಾಯ ಮಾಡಿದ್ರ. ಹೇಳು ಹೇಳು. ಅಯ್ಯೋ, ಮಾತನಾಡದೇ ಇಲ್ಲವಲ್ಲ. ದಿನಮಣಿತರ ಶ್ರೀದೇವರೇ, ನಾನು ಏನು ಅಪರಾಧ ಮಾಡಿದ್ದೆ ಸ್ವಾಮಿ? ಈಗಲಾದರೂ ನಮ್ಮನ್ನು ಕಾಪಾಡು ಕಾಪಾಡು. ಇದೆಲ್ಲ ನಿನಗೆ ಅರ್ಪಿತವಾಗಲ್ಲಪ್ಪ. ಇವರೆಲ್ಲರೂ ನನ್ನ ಮಹಿಮೆಯನ್ನು ಎಚ್ಚರಗೊಳ್ಳಲಿ. ಪ್ರಿಯೆ, ಹೇಳು. ಮಕ್ಕಳಿಲ್ಲ, ಹೇಳಿರಪ್ಪ. ಮುಂದಕ್ಕೆ ಹೇಳ್ರಿ. ಅಪ್ಪ, ನಾವು ಮುಂದಕ್ಕೆ ನಡೆಲಾರೆವಪ್ಪ. ನೀನು ಎಲ್ಲಿಯಾದರೂ ಸ್ವಲ್ಪ ಆಹಾರವನ್ನು ತಂದು ಕೊಡಲಿದ್ದಾರೆ ನಾವು ಉಳಿಲಾರೆವಪ್ಪ. ಪ್ರಿಯೆ, ಇಲ್ಲಿ ಯಾವುದೋ ಪಟ್ಟಣ ಕಾಣ್ತಿರುವುದು, ಅಲ್ಲಿಗೆ ಹೋಗಿ ತಿರುಪೆಯನ್ನು ತಿರುದು ಮಕ್ಕಳಿಗೆ ಆಹಾರ ತಂದು ಕೊಡುವನು. ಅದು ವೃಕ್ಷ ಕುಡಿತಿರು. ಪ್ರಾಣೇಶ್ವರ, ಬೇಗ ಬನ್ನಿ. ಮಕ್ಕಳ ಬಾಧೆಯನ್ನು ನಾನು ಸಹಿಸಲ. ಬೇಗ ಬರಬೇಕು. ನನ್ನನ್ನು ಯಾವ ಸುಖ ಸಾಮ್ರಾಜ್ಯಕ್ಕಾಗಿ ಉಳಿಸಿ ಮರೆಯಾದೆಯಮ್ಮ. ಪರಮಾತ್ಮ ಶನಿದೇವ, ನನ್ನ ವ್ಯತೆಯು ನಿನಗಿನ್ನೂ ಗೋಚರವಾಗಲಿಲ್ಲ ತಂದೆ. ಮಕ್ಕಳಿರ, ನಿಮ್ಮ ತಂದೆಯರು ನಿಮಗೆ ಆಹಾರವನ್ನು ತರಲು ಹೋಗಿದ್ದಾರೆ. ಸ್ವಲ್ಪ ತಾಳಿರಪ್ಪ. ನನ್ನನ್ನು ವ್ಯತೆಗೇಡು ಮಾಡಬೇಡಿ. ನಾಡಿನ ಕುಲನಾರಿಯರೇ, ಇಡಿ ಅನ್ನವ ನೀಡಿ ಪುಣ್ಯವತಿಯರೇ, ನನ್ನ ಕೂಗಿಗೆ ಕನಿಕರಿಸೇ
ಬೇಡುವುದೊಂದೇ ಭಿಕ್ಷಕ ಕರ್ಮ ನೀಡುವುದೊಂದೇ ದಾರಿಯ ಧರ್ಮ ಎಂದಿಗುದ ಭಗವಂತನ ಮರ್ಮ ಎಂದಿಗುದ ಭಗವಂತನ ಮರ್ಮ ಸಾಮ ಸದಾ ಶಿವ ಸಾಮ ಶಿವ ಸಾಮ ಸದಾ ಶಿವ ಸಾಮ ಶಿವ ಶಿವಾಗುತ್ತಿದೆ ಭವತಿ ಭಿಕ್ಷಾನ್ವಿಕಿ ಯಾರಾದರೂ ಅನ್ನವನ್ನು ಹಿಡಿತಾಯಿ ಪುಣ್ಯ ನನಗೆ ಹೊಟ್ಟೆ ಎಸೀತಿರುವುದು ಸದಾ ಶಿವ ಸಾಮ ಶಿವ ಶಿವಾಗುತ್ತಿದೆ ಅಮ್ಮ ಅಲ್ಲ ಭವತಿ ಭಿಕ್ಷಾನ್ವೇಷಿ ಯಾರು ಸ್ವಾಮಿ ಅನ್ನಿಡ್ತಾರೆ ತೆಗೆದುಕೊಳ್ಳಿ, ಪ್ರಾಣ ಉಳಿಸಿಕೊಳ್ಳಿ. ಈ ರಾತ್ರಿ ಪಾಳಚವಳಿ ಕಾಲ ಕಳೆದು ಬೆಳಕಾಲ ಮುಂದಕ್ಕೆ ಹೋಗೋಣ. ಮಲಗಿಕೊಳ್ಳಿ. ಹಾಗೆ ಹಾಗೆ ಇಷ್ಟಕ್ಕೆ ತಮ್ಮ ಕಷ್ಟ ಪರಿಹಾರವಾಯಿತೆಂದು ಭಾವಿಸಿರಬಹುದು.
ಈ ಸತಿಪತಿಗಳು ಈ ಪಾಳು ಚಾವಡಿಯಲ್ಲಿ ನಿದ್ರಿಸುತ್ತಿರುವರು. ಈಗ ವಿಜಯಶಿವನಿ ಕಠಿಣವಾದ ಮನಸ್ಸನ್ನು ಮುಟ್ಟಿಸಿ ಸತಿ ಪುತ್ರರನ್ನು ಈಗಲೇ ತೊರೆದು ಹೋಗುವಂತೆ ಮಾಡದಿದ್ದರೆ ನಾನು ರವಿನಂದನಲ್ಲಿ ಅರ್ಥವಚ್ಚಾಯಾಗುತ್ತದೆ. ಸೃಷ್ಟಿಯೊಳಗೆ ಭ್ರಷ್ಟರಾಜನು ಶ್ರೇಷ್ಠದೆಂದು ನೆರೆಯುತ್ತಿಹನು. ಸೃಷ್ಟಿಯೊಳಗೆ ಭ್ರಷ್ಟರಾಜನು ಶ್ರೇಷ್ಠದೆಂದು ನೆರೆಯುತ್ತಿಹನು. ಭಕ್ತ ಮತಗಳು ನೀಡಿ ತಿರುಗದಿ ಭಕ್ತ ಮತಗಳು ನೀಡಿ ತಿರುಗದಿ ಭ್ರಷ್ಟರನ್ನು ನಡೆಯುತ್ತದೆ. ಭ್ರಷ್ಟರನ್ನು ನಡೆಯುತ್ತದೆ. ಭ್ರಷ್ಟರನ್ನು ಆಹಾ ಶ್ರೀಹರಿ, ಹಂಸ ತೂಲಿಗ ತಲುಪಲ್ಲಿ ಮಲಗಿ ಸುಖ ಪಡೆದ ಮಕ್ಕಳು ಈ ಕಳ್ಳುಗಳು ಮಲಗುವಂತಾಯ್ತು. ಮಕ್ಕಳು ಇದ್ದು ಆಹಾರವನ್ನು ಕೊಡಲಿ, ಎಲ್ಲಿಂದ ತಿಂದು ಕೊಡಲಿ ಆಗಲಿ. ಈಕೆ ಮಲಗಿರುವಳು. ಈಕೆಯನ್ನು ಬಿಟ್ಟು ಹೋದರೆ ತವರು ಮನೆಗಾದ್ರು ಹೋಗಿ ಮಕ್ಕಳನ್ನು ಕಾಪಾಡಿಕೊಂಡರು. ಅಯ್ಯೋ, ಅರಣ್ಯದಿಂದ ಹೆಂಡತಿ ಮಗಳು ಬಿಟ್ಟು ರಾಜರು ಆಡಿಕೊಳ್ಳುವರೇನು? ಏನು ಮಾಡಬೇಕು? ಇನ್ನೇನು ಆಲೋಚನೆ ಹೆಂಡತಿನ ಬಿಟ್ಟು ಹೋಗಲಿಲ್ವೇ? ನನ್ನ ಪಣ ಬಿಟ್ಟು ಹೋಗೋದೇ ಉತ್ತಮ. ಪರಮಾತ್ಮ, ಈ ಸದ್ರ ಕಷ್ಟವನ್ನು ನೋಡಲಾರದೆ ನಾನು ಬಿಟ್ಟು ಹೋಗುತ್ತೇನೆ. ನನ್ನ ಸದ್ರ ಯಾವ ರೀತಿ ಕಾಪಾಡೋ ನಿನಗೆ ಅರ್ಪಿತವಾಗಲ್ಲಪ್ಪ. ಇನ್ನು ಎಚ್ಚರವಾದ ಅನರ್ಥವಾದ ನಾನು ಬರುವೆನು. ಆ ಮನೋಹರೇ, ಮಕ್ಕಳಿರ ಪ್ರಿಯ ಹೇಳಿರಿ, ಬೆಳಗಾಯಿತು. ಪ್ರಿಯ ಪ್ರಾಣೇಶ್ವರ, ಮಕ್ಕಳಿರ ಹೇಳಿರಪ್ಪ. ಮಕ್ಕಳಿರ ಮಕ್ಕಳಿರ, ನಿಮ್ಮ ತಂದೆಯರು ನಮ್ಮನ್ನು ಬಿಟ್ಟು ಎಲ್ಲಿಯೂ ಹೊರಟೋಗಿರು. ಪ್ರಿಯ ಮಕ್ಕಳಿರ,
ಪ್ರಾಣೇಶ್ವರ, ಈ ಸುಡುಗಾಡು ಮಧ್ಯದಲ್ಲಿ ನನ್ನನ್ನು ಮಕ್ಕಳನ್ನು ಬಿಟ್ಟು ಎಲ್ಲಿಯೋ ಹೊರಟು ಹೋಗಿದ್ದೀರ. ನಾನು ಈ ಮಕ್ಕಳನ್ನು ಯಾವ ರೀತಿ ಕಾಪಾಡಿಕೊಳ್ಳಿ ಪರಮಾತ್ಮ? ಇನ್ನೂ ನಿನ್ನ ಮನಸ್ಸು ಕರಗಲಿಲ್ಲವೇ? ಇನ್ನೆಷ್ಟು ಕಷ್ಟಗಳನ್ನು ಕೊಡಬೇಕೆಂದಿರುವ ಕೊಡು ತಂದೆ. ಪರಮಾತ್ಮ, ಇದೆಲ್ಲ ನಿನಗೆ ಅರ್ಪಿತವಾಗಿ ತಂದೆ. ಮಕ್ಕಳಿರ, ನಿರ್ಭಾಗ್ಯಳಾದ ನಾನು ಏನನ್ನೂ ತಂದು ಕೊಡಲಿ. ಬನ್ನಿ, ಆ ಮರದ ನೆಳೆಗೆ ಎದೆ ಕ್ಷೀರನಾದರೂ ಕುಡಿಸಿ. ಈಗ ನನ್ನ ತಂಗಿಯಾದರು ನನ್ನ ಪತಿಯನ್ನು ಕಳೆದುಕೊಂಡು ಆಹಾರವನ್ನು ಕೊಡಲು ಮಾರ್ಗವಿಲ್ಲದೆ ತನ್ನ ಕ್ಷೀರವನ್ನು ಕುಡಿಸುತ್ತಿರುವಳು. ನನ್ನ ಮಹಿಮೆಯಿಂದ ಆ ಕ್ಷೀರು ಭಕ್ತಿ ಹೋಗಲಿ. ಪರಮಾತ್ಮ, ಎದೆ ಕ್ಷೀರವನ್ನು ಸಹ ಮಾಯವಾಯಿತೆ. ಏನೇ ಹರಿಯದ ಈ 6 ತಿಂಗಳ ಮಗುವನ್ನು ನಾನು ಹೇಗೆ ಕಾಪಾಡಿಕೊಳ್ಳಲಿ? ಸ್ವಲ್ಪವೂ ಆಗಲಿಲ್ಲ ಅಮ್ಮ. ಅಲ್ಲಿ ನೋಡಮ್ಮ, ಆ ಮರದಲ್ಲಿ ಅವನಾರು ಕಿತ್ತು ತಂದು ಕೊಡಮ್ಮ, ಈಗ ಪ್ರಾಣ ಉಳಿಸಿಕೊಳ್ಳುತ್ತೇವೆ. ಮಕ್ಕಳಿರ, ಆ ಮರದ ಮೇಲಿನ ಹಣ್ಣುಗಳು ನಮಗೆ ಕೈಗೆ ಸಿಕ್ಕುವವೆ. ಸ್ವಲ್ಪ ಶಾಂತರಾಗಿರಪ್ಪ, ನನ್ನನ್ನು ಹೆದಗೇಡು ಮಾಡಬೇಡಿ. ನಮ್ಮ 7 ಜನ ಮರದ ಮೇಲೆ ಎತ್ತಿದ್ದು ಆ ಹಣ್ಣುಗಳನ್ನು ತಿಂದು ಪ್ರಾಣ ಉಳಿಸಿಕೊಳ್ಳುತ್ತೇವೆ. ಹಸಿವನ್ನು ಅಡಗಿಸಿಕೊಳ್ಳುತ್ತೇವೆ. ಒಂದು ವೇಳೆ ಬಿದ್ದು ಕೈ ತಪ್ಪಿ ಬಿದ್ದು ಪ್ರಾಣವಾದರೂ ಹೋಗಲಿ. ಪರಮಾತ್ಮ, ಹೀಗೇನು ಮಾಡಲಿ? ನಾನೇ ವೃಕ್ಷವನ್ನು ಏರಿ ಆ ಹಣ್ಣುಗಳನ್ನು ಕಿತ್ತು ಮಕ್ಕಳ ಹಂಗಿನೂ ಹೇಗಿಸಬೇಕು. ನನ್ನ ಮಹಿಮೆಯಿಂದ ಆ ಹಣ್ಣುಗಳು 7ನೆಯ ಸರ್ಪವಾಗಲಿ. ಅಯ್ಯೋ ಮಕ್ಕಳೇ, ಹೆದರಬೇಡಿರಪ್ಪ. ಓ ನಾಗರಾಜ, ಮಕ್ಕಳಿರ, ಹೆದರಬೇಡಿ. ಬಲ್ ಮಹಾನುಭಾವನು ನರೇಶನು, ಬಲ್ ಮಹಾನುಭಾವನು ನರೇಶನು, ಅಪತ್ಯ ಮಾಮಾಧಿಪತಿಯು ನಾನೇ,
ಕಾಡಿನಲ್ಲಿ ದುಷ್ಟಾಮೃಗಗಳ ಹಾವಳಿಯು ಜಾಸ್ತಿ ಆಗಿರುವುದು. ಇವುಗಳನ್ನೆಲ್ಲ ಈಗಲೇ ಸಂಹರಿಸುವುದು. ಓಹೋ, ಸರ್ಪವು ಮಕ್ಕಳನ್ನು ಕಚ್ಚಲು ಬರುತ್ತಿರುವುದು. ಮೊದಲು ಅದನ್ನು ಕೊಂದು ನಂತರ ವಿಚಾರಿಸುವೆನು. ಎಲ್ಲವೂ ಸುಂದರಿ, ನೀನು ಯಾರು? ಈ ಘೋರಾರಣ್ಯದಲ್ಲಿ ಈ ರೀತಿ ಮಕ್ಕಳನ್ನು ಕರೆದುಕೊಂಡು ಬರಲು ಕಾರಣವೇನು? ನಿನ್ನ ಪತಿಯ ಹೆಸರೇನು? ಹಳೆಯ, ನನ್ನದು ಕಾಶ್ಮೀರ ಪಟ್ಟಣ. ನನ್ನ ಪತಿ ಹೆಸರು ವಿಜಯ ಸಿಂಹರಾಜ. ಕಾರಣಾಂತರದಿಂದ ರಾಜ್ಯವನ್ನು ಸೌತು ಅರಣ್ಯದಲ್ಲಿ ನನ್ನನ್ನು ನನ್ನ ಮಕ್ಕಳನ್ನು ಬಿಟ್ಟು ಎಲ್ಲಿಯೋ ಹೊರಟೋಗಿರುವಳು. ಈ ಮಕ್ಕಳ ವ್ಯತೆಯನ್ನು ಸಹಿಸಲಾರದೆ ಹಸಿದಿರುವ ಮಕ್ಕಳಿಗೆ ಹಣ್ಣಲು ಕೀಳಲು ಹೋಗಿದ್ದೆ. ಮರವನ್ನು ಏರಿದೆನು. ಅಷ್ಟರಲ್ಲಿ ಸರ್ಪವು ಮಕ್ಕಳನ್ನು ಕಚ್ಚಲು ಬರುತ್ತಿದ್ದು. ಅಷ್ಟರಲ್ಲಿ ನೀವು ಬಂದು ನನ್ನನ್ನು ನನ್ನ ಮಕ್ಕಳನ್ನು ಕಾಪಾಡಿದೆ. ಈಗ ನಮಗೆ ನೀವೇ ತಂದೆ ತಾಯಿಗಳು, ನೀವೇ ಬಂದು ಬಳಗ. ನಮ್ಮನ್ನು ಬಿಡಿ, ನಾವು ಮುಂದಕ್ಕೆ ಹೋಗುವುದು. ಎಲ್ಲೋ ಸುಂದರಿ, ಸ್ವಲ್ಪ ನಿಲ್ಲು. ಹಂಜಬೇಡ ಹಂಜಬೇಡ ಮದನ ಮೋಹಿನಿ, ಹಂಜಬೇಡ ಹಂಜಬೇಡ ಮದನ ಮೋಹಿನಿ, ಹಿಡಿದು ಖಡ್ಗದಿಂದ ಸ್ವಲ್ಪ ಕಡಿದು ಹಾಕಿದೆ, ಹಿಡಿದು ಖಡ್ಗದಿಂದ ಸ್ವಲ್ಪ ಕಡಿದು ಹಾಕಿದೆ. ಬಾರೆ ಬಾರೆ ನೀರೆಯನ್ನ ಸೇರು ನೀಗಲೇ, ಬಾರೆ ಬಾರೆ ನೀರೆಯನ್ನ ಸೇರು ನೀಗಲೇ, ಚೋರ ನಿನ್ನ ಪತಿಯನೇಕೆ ಹುಡುಕುತ್ತಿರುವೆ, ಹಂಜಬೇಡ ಹಂಜಬೇಡ ಮದನ ಮೋಹಿನಿ, ಹಂಜಬೇಡ ಹಂಜಬೇಡ ಮದನ ಮೋಹಿನಿ, ಹಿಡಿದು ಖಡ್ಗದಿಂದ ಸ್ವಲ್ಪ ಕಡಿದು ಹಾಕಿದೆ. ಎಲ್ಲೋ ಸುಂದರಿ, ಈ ಘೋರಾರಣ್ಯದಲ್ಲಿ ಬಿಟ್ಟು ಹೋದ ಆ ಭ್ರಷ್ಟನನ್ನು ನನ್ನ ಪತಿಯೆಂದು ಹುಡುಕುತ್ತಿರುವೆಯಲ್ಲ, ನಿನ್ನ ಮೂರ್ಖತನಕ್ಕೆ ನಾನೇನೆಂದು ಹೇಳಲಿ? ಆ ನೀಚನನ್ನು ಬಿಟ್ಟು ಬಾ ನನ್ನ ಜೊತೆಯಲ್ಲಿ, ನಿನ್ನನ್ನು ಈ 7 ಜನ ಮಕ್ಕಳನ್ನು ಕಾಪಾಡುವೆನು. ಅಣ್ಣ, ಲೋಕದಲ್ಲಿ ಪರಸ್ತ್ರೀಯರನ್ನು ತನ್ನ ತಾಯಿಯಂತೆ, ಪರರ ಒಡವೆಯನ್ನು ಪಾಷಾಣದಂತೆ ಬಾಯಿಸಬೇಕಣ್ಣ. ಮಕ್ಕಳು ಹಸಿವಿಂದ ಬಳಲುತ್ತಿರುವುದು. ನಮ್ಮನ್ನು ಬಿಡಿ, ನಾವು ಮುಂದಕ್ಕೆ ಹೋಗುತ್ತೇವೆ. ಎಲ್ಲೋ ಸುಂದರಿ, ಸ್ವಲ್ಪ ನಿಲ್ಲು. ಬಾರ್ಯ ಪ್ರಿಯೆ ಪ್ರಿಯೆ ಬಾರ್ಯ ಪ್ರಿಯೆ ಬಾ ಬಾರ್ಯ ಬಾರ್ಯ ಸುಖವತೋರೆ, ಬಾರ್ಯ ಪ್ರಿಯೆ ಪ್ರಿಯೆ ಬಾ ಬಾರ್ಯ ಬಾರ್ಯ ಸುಖವತೋರೆ, ಮೋಹನಲ್ಲಿ ಎನ್ನಲೈ ತೇಗವತೋರೆ, ಮೋಹನಲ್ಲಿ ಎನ್ನಲೈ ತೇಗವತೋರೆ, ಪ್ರಿಯ ತೇಗವತೋರೆ, ಪ್ರಿಯ ತೇಗವತೋರೆ. ಬಾರ್ಯ ಪ್ರಿಯೆ ಪ್ರಿಯೆ ಬಾ ಬಾರ್ಯ ಬಾರ್ಯ ಪ್ರಿಯೆ ಬಾ ಬಾರ್ಯ ಬಾರ್ಯ ಸುಖವತೋರೆ, ಬಾರ್ಯ ಸುಖವತೋರೆ. ಎಲ್ಲ ಸುಂದರಿ, ಸುಮ್ಮನೆ ಬರುವೆಯೋ ಇಲ್ಲ ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಲು? ನೀನೇ ಹೇಳು. ಪರಮಾತ್ಮ, ನಾನು ಪತಿವ್ರತಾ ಶಿರೋಮಣಿಯಾಗಿದ್ದರೆ ಈ ಪಾಪಿಯು ಇಲ್ಲಿಯೇ ನಾಶವಾಗುತ್ತದೆ. ಪರಮಾತ್ಮ, ಸತ್ತು ಹೋದನು. ಮಕ್ಕಳಿರ, ಪರಸ್ತ್ರೀಯರನ್ನು ಮೋಹಿಸಿದರೆ ಪರದೇಶಿಯಾಗಿ ಸಾಯುವುದೇ ಸಾಕು. ಬನ್ನಿರಪ್ಪ, ನಿಮ್ಮ ಮಾವನ ಪಟ್ಟಣಕ್ಕೆ ಹೋಗೋಣ, ನಡೆಯಿರಿ. ಮಾವನರ ಪಟ್ಟಣದಲ್ಲಿ ಹೊಟ್ಟೆ ತುಂಬ ಅನ್ನವನ್ನು ಕೊಡುವರು. ಹೌದಪ್ಪ, ಕೊಡುವರು. ಬನ್ನಿರಿ, ಹೋಗೋಣ. ನೀನು
ರಾಜಕುಮಾರ ನಮ್ಮ ರಾಜ್ಯದಲ್ಲಿ ಪ್ರಜೆಗಳನ್ನು ಸೌಖ್ಯದಿಂದಿರು ಅದನ್ನು ಕುಮಾರ ಜ್ಞಾಪಿಸು. ರಾಜ ರಾಜನ ಲಾಲಿಸೈ ಮಗ ರಾಜ ಭೂವನ ಲಾಲಿಸೈ. ರಾಜ ರಾಜನ ಲಾಲಿಸೈ ಮಗ ರಾಜ ಭೂವನ ಲಾಲಿಸೈ. ಇಳೆಯ ಪ್ರಜೆಗಳೆಲ್ಲ ಅರುಸದೆ, ಇಳೆಯ ಪ್ರಜೆಗಳೆಲ್ಲ ಅರುಸದೆ ಬಿಡದ ಪಾಲಿ ಪರಿಪರು. ರಾಜ ರಾಜನ ಲಾಲಿಸೈ ಮಗ ರಾಜ ಭೂವನ ಲಾಲಿಸೈ. ನಮ್ಮ ವಿಷ್ಣು ವೈಶ್ಯ ಸೂರ್ಯರು ತಮ್ಮ ತತ್ವವ ಬಿಡದಲೇ. ನಮ್ಮ ವಿಷ್ಣು ವೈಶ್ಯ ಶೂದ್ಯರು ತಮ್ಮ ತತ್ವವ ಬಿಡದಲೆ ನಿರ್ಮಲಾದಿಲ್ ನಡೆಯುತ್ತಿಯರು, ನಿರ್ಮಲಾದಿಲ್ ನಡೆಯುತ್ತಿಯರು ನಮ್ಮ ರಾಜ್ಯದ ಪ್ರಜೆಗಳು. ರಾಜ ರಾಜನ ಲಾಲಿಸೈ ಮಗ ರಾಜ ಭೂಪನ ಲಾಲಿಸೈ. ರಾಜೇಂದ್ರ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಲೂ ಅಲ್ಲದೆ ಕಾಡಿನಲ್ಲಿ ಕಾಡಾಮೃಗಗಳು ಹಾವಳಿ ಹೆಚ್ಚಾಗಿರುವುದು ಎಂದು ದೂತರು. ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಅಪ್ಪಣೆ. ಯಶೆ ಬುದ್ಧಿ ಸೌಖ್ಯ ಬುದ್ಧಿ ತಮ್ಮ ಪದಾರ ಬಂದಕ ಸವ್ಯ ಬುದ್ಧಿ. ಯಶೆ ಬುದ್ಧಿ ಸೌಖ್ಯ ಬುದ್ಧಿ ತಮ್ಮ ಪದಾರ ಬಂದಕ ಸವ್ಯ ಬುದ್ಧಿ. ಬಳೆಯ ತೋಟವು ಹಾಳಾಗಿ ಹೋಗಿತ್ತು, ಹಳೆಯ ತೋಟವೆಲ್ಲ ಹಾಳಾಗಿ ಹೋಗಿತ್ತು. ನಡವಳಿಕೆ ಬಿಡ್ವೆ ಒಬ್ಬತ್ತೆ ಬುದ್ಧಿ ತಾವು ಕೇಳೇ ಬುದ್ಧಿ ತಮ್ಮ ಪಗಾರ ಬೆಂದಕ್ಕೆ ತಗಲೇ ಬುದ್ಧಿ. ಬೆಂಕಿಯ ಕಾಸ್ಕೊಂಡು ಕೂತಿದ್ದು ನಾವೀಗ, ಬೆಂಕಿಯ ಕಾಸ್ಕೊಂಡು ಕಾತಿದ್ದು ನಾವೇ. ಗೊತ್ತ ಬಂದೇವ ಬುದ್ಧಿ ಏಕೆ ಬುದ್ಧಿ ತಾವು ಕೇಳಬೇಕು ಬುದ್ಧಿ ತಮ್ಮ ಪಗಾರ ಬೆಂದಕ್ಕೆ ತಗಬೇಕು ಬುದ್ಧಿ. ಆಡ್ಬೋದು ಆಡ್ಬೋದು ಬುದ್ಧಿ. ಆ ಸಿದ್ಧಗಂಗೆ ಬೆಡ್ತಿಂದೆ 1 ಎಕರೆಗೆ ಕಬ್ಬು ಹಾಕಿ ಬುದ್ಧಿ. ಹಾಳಾದ ಹಣಗಳೆಲ್ಲ ಬಂದು ಲೂಟಿ ಮಾಡ್ಬಿಡ ಬುದ್ಧಿ. ನೀವು ಬೇಗನೆ ಬಂದು ಅವನ್ನ ಸಂಹಾರ ಮಾಡಕ್ ಬುದ್ಧಿ. ಬುದೇ ನಾನು ಆ ಕೆರೆಯಿಂದ 1 ಎಕರೆ ಗದ್ದೆ ಮಾಡಿದ್ದೆ. ಆಳ ದಂಧಿಗಳೆಲ್ಲ ಬಂದು ಲೂಟಿ ಮಾಡ್ಬಿಟ್ಟವೆ. ಅವನಿಗೆ ನೀವೇ ಸಮರ್ಸ್ಬೇಕು ಬುದ್ಧಿ. ಎಲೆಯವನ ಪಾಲಕರೇ, ನಾಳೆ ಸೂರ್ಯನಕ್ಕೆ ಭೇಟಿಗೆ ಬರ್ತೇವೆ. ನೀವಿನ್ನು ಹೊರಡಿ. ಆಗ್ಬೋ ಬುದ್ಧಿ. ನಾವು ಹೋಗ್ತೇವೆ ಬುದ್ಧಿ ತಾವು ಬರ್ಬೇಕು ಬುದ್ಧಿ ತಮ್ಮ ಪಗಾರ ಬೆಂದಕ್ಕೆ ತಗಬೇಕು ಬುದ್ಧಿ. ನಾವು ಹೋಗ್ತೇವೆ ಬುದ್ಧಿ ತಾವು ಬರ್ಬೇಕು ಬುದ್ಧಿ ತಮ್ಮ ಪಗಾರ ಬೆಂದಕ್ಕೆ ತಗಬೇಕು ಬುದ್ಧಿ. ಬಳೆಯ ತೋಟವೆಲ್ಲ ಹಾಳಾಗಿ ಹೋಯ್ತೀಗ, ಬಳೆಯ ತೋಟವೆಲ್ಲ ಹಾಳಾಗಿ ಹೋಯ್ತೀಗ. ಬುದ್ಧಿ ಬಂದೇವು ಬುದ್ಧಿ
ಕುಮಾರ, ನಾಳೆ ಸೂರ್ಯೋದಯಕ್ಕೆ ಮೃಗಪೇಟೆಗೆ ಹೊರಡು. ತಮ್ಮ ಅಪ್ಪಣೆ ಅಂತಾಗಲಿ. ನೋಡುತ್ತಾ ನೋಡುತ್ತಾ ಕಾಣದೆ ನೋಡುತ್ತಾ ನೋಡುತ್ತಾ ಕಾಣದೆ ಅರಿಣವು ಪಾಪುದು ಬರದಳು ಈಗ ಪ್ರಭು. ಅರಿಣವು ಪಾಪುದು ಬರದಳು ಈಗ ಶರಪ ಜಯಕರಿಸುತ್ತ ಬರುವುದು ಪ್ರಭು. ಶರಪ ಜಯಕರಿಸುತ್ತ ಬರುವುದು ನೋಡುತ್ತಾ ನೋಡುತ್ತಾ ನಿಂತಿಗ ಮೃಗಗಳ ಜೋಡಿಸಿ ಬಿಲ್ಲಿ ಕಾಣದೆ ಕೊಡುವೆ. ಮಂಜುವರೇ ಕುಮಾರ, ಅಲ್ಲಿ ನೋಡು, ಆ ಕಾಡಾಮೃಗಗಳು ಎಷ್ಟು ವೇಗವಾಗಿ ಓಡುತ್ತಿರುವುದು. ಹೌದು ಪ್ರಭು. ಅವುಗಳನ್ನು ಬಳಸಿಕೊಳ್ಳೋಣ. ನಡೀರಿ, ಬಳಸಿಕೊಳ್ಳೋಣ. ಅಮ್ಮ, ಅದು ಯಾರೋ ಬರುತ್ತಿರುವುದು. ಅವರಲ್ಲಿ ಸ್ವಲ್ಪ ಅನ್ನವನ್ನು ಕೇಳಮ್ಮ. ಹಸುವನ್ನು ಅಡಗಿಸಿಕೊಂಡು ಮುಂದಕ್ಕೆ ಹೋಗೋಣ. ಮಕ್ಕಳಿರ, ಅಟ್ಟಾಸದಿಂದ ಬರುತ್ತಿರ ರಾಜರಲ್ಲಿ ಅನ್ನವನ್ನು ಕೇಳಿದರೆ ಕೊಡುವರೆ. ಮುಂದಕ್ಕೆ ಹೋಗೋಣ, ನಡೀರಿ. ಅಮ್ಮ, ಹೇಗಾದರೆ ಆಗಲಿ ಕೇಳಮ್ಮ. ಮಕ್ಕಳಿರ, ನೀವು 7 ಜನರು ಸಾಲಾಗಿ ಮಲಗಿರಿ. ಅವರು ಕುದುರೆ ನಿಲ್ಲಿಸಿ ಕೇಳುವರು. ಅವರು ಅನ್ನವನ್ನು ಕೇಳಿ ಅವರು ಕೊಡದಿದ್ದ ಒಂದು ಪಕ್ಷದಲ್ಲಿ ಸ್ವಲ್ಪ ಹಣವನ್ನಾದರೂ ಕೊಡುವರು. ಅಮ್ಮ, ನಾವು ಮಲಗಿದರೆ ಕುದುರೆ ಕಾಲಿಗೆ ಸಿಕ್ಕಿ ಸತ್ತು ಹೋಗುತ್ತಲ್ಲವೇ? ಮಕ್ಕಳಿರ, ಅನ್ನವಿಲ್ಲದೆ ಪ್ರಾಣ ಹೋಗುವುದಿಲ್ಲದೆ ಕುದುರೆಯ ಕಾಲಿಗೆ ಸಿಕ್ಕಿ ಪ್ರಾಣ ಹೋದರೆ ಸ್ವರ್ಗವು ಪ್ರಾಪ್ತವಾಯಿತು. ಬೇಗ ಮಲಗಿಕೊಳ್ಳಿ. ಅಮ್ಮ ನಾರಿಮಣಿ, ನೀನು ಯಾರು? ಈ ಮಕ್ಕಳು ಯಾರು? ಈಗ ದಾರಿಗಟ್ಟಲಾಗಿ ಮಕ್ಕಳನ್ನು ಮಲಗಿಸಿರುವಲ್ಲ, ಈ ಮಕ್ಕಳನ್ನು ಕರೆದುಕೊಳ್ಳಮ್ಮ. ಸ್ವಾಮಿ ರಾಜಪುತ್ರ, ನಾನು ದಿಕ್ಕಿಲ್ಲದ ಪರದೇಶಿ ಸ್ವಾಮಿ. ಏನಾದರೂ ಒಂದಿಡಿ ಅನ್ನವನ್ನಿಟ್ಟು ಮುಂದಕ್ಕೆ ಪ್ರಯಾಣ ಮಾಡಿ ಸ್ವಾಮಿ. ಏನಿದು? ಹೀಗೆ ಮಾತನಾಡುವುದನ್ನು ನೋಡಿದರೆ ಯಾರೋ ರಾಜಶ್ರೀಯಂತೆ ಕಾಣುತ್ತಿರೋದು. ಇರಲಿ, ವಿಚಾರಿಸುವನು. ಅಮ್ಮ ಭಾಗ್ಯವತಿ, ನಿನ್ನ ಪುರ ಯಾವುದು? ನಿನ್ನ ತಂದೆ ತಾಯಿಗಳು ಯಾರು? ಅಮ್ಮ ಭಾಗ್ಯವತಿ, ನಿನ್ನ ಪುರ ಯಾವುದು? ನಿನ್ನ ತಂದೆ ತಾಯಿಗಳು? ನಿನ್ನ ಹೆಸರೇನಮ್ಮ? ಅಲ್ಲದೆ ನಿನ್ನ ಪತಿಯ ಹೆಸರೇನಮ್ಮ?
ಸ್ವಾಮಿ ರಾಜಪುತ್ರರೇ, ನಾನು ಮಧುರಾಪುರದ ಅರಸು ರಾಮಸಿಂಹರಾಜರ ಪುತ್ರಿ. ನನ್ನ ಏನಿದೆ ಆಶ್ಚರ್ಯ, ಈಗೆಯೂ ನನ್ನ ತಂದೆಯ ವಿಚಾರವನ್ನು ಹೇಳುತ್ತಿರೋಳಲ್ಲ. ಇರಲಿ, ಇನ್ನೂ ವಿಚಾರಿಸುವನು. ಅಮ್ಮ ಭಾಗ್ಯವತಿ, ನಿನ್ನ ಪುರ ಯಾವುದು? ನಿನ್ನ ತಂದೆ ತಾಯಿಗಳ್ಯಾರು? ನಿನ್ನ ಪತಿ ಹೆಸರೇನಮ್ಮ? ಅಲ್ಲದೆ ನಿನ್ನ ಹೆಸರೇನಮ್ಮ? ಸ್ವಾಮಿ ನನ್ನ ಪತಿಯ ಹೆಸರು ವಿಜಯಸಿಂಹರಾಜ. ಪಾಪಿಯಾದ ನನ್ನನ್ನು ನಲತಂಗಿ ಎಂದೂ ಕರೆಯುವರು. ಇವರು ನನ್ನ ಮಕ್ಕಳು ಸ್ವಾಮಿ. ನನ್ನ ವಿಚಾರವನ್ನು ಕೇಳಿರು. ತಾವು ಯಾರು ಸ್ವಾಮಿ? ತಂಗಿ, ತಂಗಿ, ನಾನೇ ನಿನ್ನ ಅಣ್ಣ. ತಂಗಿ, ಚಿಂತೆ ಇಲ್ಲ ಬಿಡು. ನಿನಗೆ ಈ ಕಷ್ಟ ಬರಲು ಕಾರಣವೇನಮ್ಮ? ಅಣ್ಣ, ಪಾಪಿಯಾದ ನನ್ನನ್ನು ನನ್ನ ತಂಗಿ ಎಂದು ಹೇಳಿಕೊಳ್ಳಬೇಡ. ಸರಿ, ರಾಜರು ಹಾಡಿಕೊಳ್ಳು. ನನ್ನಿಂದ ನಿನಗೆ ಅಪಕೀರ್ತಿ ಬರಬಾರದಣ್ಣ. ತಂಗಿ, ನಿನಗೆ ಈ ಕಷ್ಟ ಬರಲು ಕಾರಣವೇನಮ್ಮ? ಅಣ್ಣ, ನನ್ನ ಪತಿಯು ರಾಜ ಸಕಲೇಶ್ವರನೆಲ್ಲ ಪರರಾಜರಿಗೆ ಒಪ್ಪಿಸಿ ಈ ಕಂದರೊಡನೆ ನನ್ನನ್ನು ಅರಣ್ಯದಲ್ಲಿ ನನ್ನನ್ನು ನನ್ನ ಮಕ್ಕಳನ್ನು ಬಿಟ್ಟು ಎಲ್ಲೂ ಹೊರಟು ಹೋದರಣ್ಣ. ಮಕ್ಕಳ ವ್ಯಥೆಯನ್ನು ಸಹಿಸಲಾರದೆ ಇಡೀ ಅನ್ನಕ್ಕಾಗಿ ವ್ಯಥೆ ಬಿಡುತ್ತಿರುವೆನಣ್ಣ. ದುಃಖಿಸಬೇಡಮ್ಮ. ನಿನ್ನನ್ನು ನಿನ್ನ ಮಕ್ಕಳನ್ನು ನನ್ನ ಪ್ರಾಣವನ್ನು ಕಾಪಾಡುವೆಂದಾಯಿ. ಅಳಬೇಡಮ್ಮ. ತಂಗಿ, ಪತಂಗಿ ಬಾ ಮನೆಗೆ, ಪತಂಗಿಯರ ಮನೆಗೆ. ಪತಂಗಿ ಬಾ ಮನೆಗೆ, ಪತಂಗಿಯರ ಮನೆಗೆ. ಪತಂಗಿ ಬಾ ತಂಗಿ, ದುಃಖಿಸಬೇಡಮ್ಮ. ನಿನ್ನನ್ನು ನಿನ್ನ ಮಕ್ಕಳನ್ನು ಪ್ರಾಣವರು ಕಾಪಾಡುವೆನಮ್ಮ. ಅಳಬೇಡಮ್ಮ. ಅಣ್ಣ, ಅಣ್ಣ, ಅಣ್ಣ ನನ್ನವನಾದರೆ ಅತ್ತಿಗೆಯೂ ನನ್ನವಳಾಗುವಳು. ಅಣ್ಣ, ನೀನೇ ಬಂದು ಪಟ್ಟಣಕ್ಕೆ ಬಿಟ್ಟಿ ಬಾರಣ್ಣ.
ತಂಗಿ, ಅಣ್ಣ ನನ್ನ ಸತಿಯು ಅಂತವಳಲ್ಲ, ಮಹಾಜ್ಞಾನಿಯು. ನಿನ್ನನ್ನು ಕಂಡರೆ ತುಂಬಾ ಸಂತೋಷನ ಕಾಣುವಳು. ಮಂತ್ರಿ, ಕುಮಾರ, ಈ ನನ್ನ ತಂಗಿ ಮಕ್ಕಳನ್ನು ಕರೆದುಕೊಂಡು ಅರಮನೆಗೆ ಬಿಡು. ನಾನು ಬೇಟೆಯಾಡಿ ಶೀಘ್ರವಾಗಿ ಬರುತ್ತೇನೆ. ಅಪ್ಪಣೆ. ತಂಗಿ, ಇವರ ಜೊತೆಯಲ್ಲೇ ನಡೆಯಮ್ಮ. ಅಣ್ಣ ಬೇಗ ಬರುವೆ ಅಣ್ಣ. ತಂಗಿ, ಬೇಗನೆ ಬರುವೆ ತಾಯಿ. ಅಮ್ಮ, ಬನ್ನಿ ಹೋಗೋಣ.